ನನ್ನ ರಾಜಕೀಯ ಜೀವನದ ಕೆಲವು ಅಂಶಗಳನ್ನ ತಮಗೆಲ್ಲ ತಿಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಯಾವತ್ತು ನಾನು 11 ವರ್ಷ ಈ ಬಮೂಲ್ ನಿರ್ದೇಶಕನಾಗಿದ್ರು ಸಹ ಯಾವತ್ತು ನಾನು ಮಾಧ್ಯಮ ಸ್ನೇಹಿತನ ಕರೆದು ಪ್ರತ್ಯೇಕ ಪ್ರೆಸ್ ಮೀಟು ಇದೆಲ್ಲ ಮಾಡಿಲ್ಲ. ಸ್ನೇಹಿತರಿಗೆಲ್ಲ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಕೆಲವು ವಿಷಯಗಳಿಗೆ ನನಗೆ ಸಂಬಂಧಪಟ್ಟ ವಿಷಯಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಬಿಟ್ರೆ ಪ್ರತ್ಯೇಕ ಈ ಥರ ಪ್ರೆಸ್ ಮೀಟ್ ಮಾಡಿರೋದು ಇದೇ ಮೊದಲನೇ ಬಾರಿಗೆ. ನಾನು 1983ರಲ್ಲಿ ಇಲ್ಲಿ ಬಿಜ್ವಾರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನನ್ನ ಒಂದು ಸಹಕಾರ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿ ಇವತ್ತವರೆಗೂ ಸಹಕಾರಿ ಕ್ಷೇತ್ರದಲ್ಲಿದ್ದೀನಿ. ಬಿಟ್ರೆ ನಾನು ಯಾವುದೇ ರಾಜಕೀಯ ಸಿಂಬಲ್ ಚುನಾವಣೆಗೆ ಇದುವರೆಗೂ ಸ್ಪರ್ಧೆ ಮಾಡಲಿಲ್ಲ. ನನಗೀಗ 64 ವರ್ಷ ಆಯಿತು. 65 ವರ್ಷಕ್ಕೆ ನಿನ್ನೆ ತಾನೇ ಪಾದಾರ್ಪಣೆ ಮಾಡಿದ್ದೀನಿ. ಅದರಿಂದ ಆ ಒಂದು ದೆಸೆಯಲ್ಲಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು 83ರಲ್ಲಿ. 83ರಿಂದ ಸತತವಾಗಿ ಏನು ಬಿಜ್ವಾರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿ, ನಮ್ಮ ಗ್ರಾಮದಲ್ಲೂ ಸಹ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಸಾಕಷ್ಟು ವರ್ಷಗಳು ಕೆಲಸ ಮಾಡಿ, ತದನಂತರದಲ್ಲಿ ಬೆಂಗಳೂರು ಡೈರಿಯಲ್ಲಿ ಏನು ಚುನಾವಣೆಯ ಸ್ಪರ್ಧೆ ಮಾಡ್ಲಿಕ್ಕೆ ಅಧ್ಯಕ್ಷ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಊರಲ್ಲಿ ಅಧ್ಯಕ್ಷನಾದೆ. ಬೇರೆಯವ್ರನ್ನ ಅಧ್ಯಕ್ಷರು ಮಾಡ್ಕೊಂಡ್ ಬಂದಿದ್ದೆ. ಹಂಗಾಗಿ ತದನಂತರದಲ್ಲಿ ಆವತಿ ಏನು ಕೋಆಪರೇಟಿವ್ ಸೊಸೈಟಿ ಇದೆ, FSCB ಅಂತ, ಅದರಲ್ಲೂ ಸುಮಾರು ವರ್ಷಗಳು ಅಧ್ಯಕ್ಷರಾಗಿ ನಿರ್ದೇಶಕನಾಗಿ 25 ವರ್ಷದಿಂದ ಅಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದು ಬಿಟ್ಟರೆ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಲೂ ಸಹ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ನಿರ್ದೇಶಕನಾಗಿ 1999ರಲ್ಲಿ ಚಂದ್ರಣ್ಣವರು MLA ಇದ್ದಾಗ ಆವಾಗ ಸಹಕಾರಿ ನಾಮನಿರ್ದೇಶಕನಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಆ ಒಂದು 5 ವರ್ಷದ ಕಾಲ. ತದನಂತರದಲ್ಲಿ ಆಯ್ಕೆ ಆಗಿ ಅಲ್ಲಿ ಸುಮಾರು 6 ವರ್ಷ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ. 10 ವರ್ಷ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದೆ. 15 ವರ್ಷ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಕೆಲಸ ಮಾಡಿ ನನ್ನ ಕೈಲಾದಷ್ಟು ರೈತರಿಗೆ ಸೇವೆ ಮಾಡಲಿಕ್ಕೆ ಸಹಕಾರಿಯಾಗಿದ್ದೆ. ತದನಂತರದಲ್ಲಿ ಏನು ಬೆಂಗಳೂರು ಡೈರಿ ಚುನಾವಣೆ ಬಂತು 2014ರಲ್ಲಿ. 2014ರಲ್ಲಿ ಚುನಾವಣೆ ಬಂದಾಗ ನಾನು ಅದಕ್ಕೆ ಮುಂಚೆನೆ ಸಾಕಷ್ಟು ಬಾರಿ ಬೆಂಗಳೂರು ಚುನಾವಣೆಗೆ ನಿಲ್ಬೇಕು ಅಂತ ಒಂದು ಆಸೆ ಇತ್ತು ನನಗೆ. ನಮ್ಮ ತಂದೆಯವರು ಹೇಳೋರು ಯಾವಾಗಲೂ. ನಾನು ಆವತಿ ಸೊಸೈಟಿಗೆ ಒಂದ್ಸರಿ ಸೂಚಕರು ಸೈನ್ ಹಾಕ್ಸಕ್ಕೆ ನಮ್ಮ ತಂದೆಯವ್ರ ಹತ್ರ ಹೋದ್ರೆ, ಅವರು ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರಾಗಿದ್ದರು. ಶ್ರೀಕಂಠರಾವ್ ಅಧ್ಯಕ್ಷರಿದ್ದಾಗ ನಮ್ಮ ತಂದೆಯವರು ನಾವು ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅವ್ರು ನನಗೊಂದು ಮಾತಂದ್ರು, ಆವತಿ ಸೊಸೈಟಿಗೆ ಏನಕ್ಕಪ್ಪ ಹೋಗ್ತೀಯಾ, ದೇವನಹಳ್ಳಿ ತಾಲೂಕ್ ಸೊಸೈಟಿನೋ ಬೆಂಗಳೂರು ಡೈರಿಗೆ ಹೋಗು ಅಂತ ನಮ್ಮ ತಂದೆಯವರು ನನಗೆ ಆ ಸೂಚಕರು ಸೈನ್ ಹಾಕಕ್ಕೆ ಹೋದಾಗ ಹೇಳಿದ್ರು. ಅದೊಂದು ನನ್ನ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ತಂದೆಯವ್ರು ಹಿಂಗೆ ಹೇಳೋರಲ್ಲ, ಇದನ್ನ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ದೆಸೆಯಲ್ಲಿ ಅದನ್ನ ಪ್ರಯತ್ನ ಮಾಡಿ 2014 ಮೇ 25 ಅಂತ ಕಾಣ್ತದೆ, 25 ಚುನಾವಣೆ ಆಯಿತು. ಆವಾಗ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಏನಾವತ್ತು ನಾವು ಪಕ್ಷದಲ್ಲಿ ಎಲ್ಲರೂ ನನ್ನ ಗುರುತಿಸಿ ಒಂದು ಅಭ್ಯರ್ಥಿಯಾಗಿ ಮಾಡಿ ಗೆಲ್ಲಲಿಕ್ಕೇನು ಎಲ್ಲ ಮುಖಂಡರು ಸಹಕಾರಿಯಾಗಿ, ಅಧ್ಯಕ್ಷರುಗಳು ಆವಾಗಿದ್ದಂಥ ಆಡಳಿತ ಮಂಡಳಿಯವರೆಲ್ಲ ಶ್ರೀನಿವಾಸ್ ಅವರು ತಾಲೂಕ್ ಸೊಸೈಟಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇದು ಈ ಕ್ಷೇತ್ರಕ್ಕೆ ಹೋದ್ರೆ ಇದನ್ನು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ದೆಸೆಯಲ್ಲಿ ನನ್ನ ಗುರುತಿಸಿ ನನಗೆ ಆಶೀರ್ವಾದ ಮಾಡಿದ್ರು. ತದನಂತರದಲ್ಲಿ 2019ರಲ್ಲಿ ನಿಮಗೆಲ್ಲ ಗೊತ್ತಿದೆ, ತಿರುಗಿ ಇನ್ನೊಂದು ಒಮ್ಮೆ ಚುನಾವಣೆ ಬಂತು. 2019 ಮೇ 12ನೇ ತಾರೀಕು. ಅದು ಮೇ 12ಕ್ಕೆ ತಿರುಗಿ ಮರು ಆಯ್ಕೆ ಆಗಿ ಇವತ್ತವರೆಗೂ ಇದು ಹೋದ ವರ್ಷನೇ ಆಗ್ಬೇಕಿತ್ತು. ಹೋದ ವರ್ಷ ಮೇಗೆ ಚುನಾವಣೆ ಆಗ್ಬೇಕಿತ್ತು. ತದನಂತರ ಏನಾಯ್ತು, ಸರ್ಕಾರ ಏನು MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಿದ್ದಕ್ಕೋಸ್ಕರ 1 ವರ್ಷ ನಮ್ಗೆ ಗ್ರೇಸ್ ಸಿಗ್ದಂಗೆ ಆಗಿದೆ. ಮೊದಲ 5 ವರ್ಷ, ಈಗ 6 ವರ್ಷನೇ ಆಯ್ತು. ಇನ್ನೇನು 12ನೇ ತಾರೀಕು ಬಂದ್ರೆ ಈಗ ಚುನಾವಣೆ ಇರೋದು 25ಕ್ಕೆ, ಅಲ್ಲಿವರೆಗೂ ಲೆಕ್ಕ ಹಾಕಿದ್ರೆ 6 ವರ್ಷ ಆದಂಗೆ ಆಯ್ತು. ನಾಳೆ ಪೂರ್ವಭಾವಿ ಸಭೆ ಕರೆದಿದ್ದಾರೆ ನಮ್ಮ ಜಾತ್ಯತೀತ ಆಫೀಸಲ್ಲಿ. ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ತೀರ್ಮಾನ ಮಾಡಿ ನನಗೆ ಮರು ಆಯ್ಕೆ ಇನ್ನೊಮ್ಮೆ ನನಗೆ ಟಿಕೆಟ್ ಕೊಟ್ಟು ಎಲ್ಲ ಸಹಕಾರ ಕೊಟ್ರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಇದರಲ್ಲೆಲ್ಲ ಪೂರ್ತಿ ಏನೇನು ಮಾಡಿದ್ದೀವಿ ಅಂತ, ಎಷ್ಟು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ, ಎಷ್ಟು ಎಕ್ಸ್ಟೆನ್ಷನ್ ಕಟ್ಟಿದ್ದೀವಿ, ಏನೇನು ಪೀಠೋಪಕರಣಗಳು ಏನು ಮಾಡಿದ್ದೀವಿ, ಇನ್ಶೂರೆನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಮೆಡಿಕಲ್ ರಿಯಂಬರ್ಸ್ ಕೊಡ್ಸಿರೋದು ಇರ್ಬೋದು, ಆಮೇಲೆ ಏನೇನು ಅಂತ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ನೂತನ ಕಟ್ಟಡಗಳು 22 ಮಾಡಿದ್ದೀವಿ. ಇನ್ನು ಕೇವಲ 6 ಸಂಘ ಮಾತ್ರ ಕಟ್ಟಬೇಕಷ್ಟೇ ನಮ್ಮ ತಾಲೂಕಲ್ಲಿ. ಇನ್ನು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದಾಗ ದೇವನಹಳ್ಳಿ ತಾಲೂಕು ಅತಿ ಹೆಚ್ಚು ಬಿಲ್ಡಿಂಗ್ಸ್ ಆಗಿದೆ.
ಆ ಒಂದು ದಿಕ್ಕಿನಲ್ಲಿ ನಾನು ಸಹ ಪ್ರಯತ್ನ ಮಾಡಿ ನಾನೇ ಖುದ್ದ ಸಂಘಕ್ಕೆ ಭೇಟಿ ಕೊಟ್ಟು ಇಲ್ಲ ನೀವು ಬಿಲ್ಡಿಂಗ್ ಮಾಡಲೇಬೇಕು ಅನ್ನೋ ಒತ್ತಾಯ ಮಾಡಿ ಬಿಲ್ಡಿಂಗ್ಸ್ ಮಾಡಿಸಿರೋದು ಇದೆ. ಆಮೇಲೆ ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ವಿಸ್ತರಣಾ ಕಟ್ಟಡ ಅದು 48 ಕಟ್ಟಡಗಳು ಆಗಿದೆ. ಅದು ಬಿಟ್ರೆ ಬೆಳ್ಳಿ ಹಬ್ಬ 8 ಸಂಘಗಳಲ್ಲಿ ಮಾಡಿದೀವಿ. 8 ಸಂಘನ ಏನು ಅದು ಪಕ್ಷಾತೀತವಾಗಿ ಮಾಡಿರೋದು, ಯಾರು 25 ವರ್ಷ ಕ್ರಾಸ್ ಆಗಿದೆ ಅಂತ ನೋಡ್ಬಿಟ್ಟೆ ಮಾಡಿದೀವಿ. ಬಿಟ್ರೆ ಎಲ್ಲೂ ಯಾವ್ದೋ ಬೇಕಾಗಿರೋದನ್ನ ಆಯ್ಕೆ ಮಾಡ್ಕೊಂಡು ಮಾಡಿರೋದಲ್ಲ. ಬೆಳ್ಳಿ ಹಬ್ಬಕ್ಕೆ ಒಂದು ಸಂಘಕ್ಕೆ 2 ಲಕ್ಷ ಕೊಡ್ತೀವಿ. ಒಕ್ಕೂಟದಿಂದ 2 ಲಕ್ಷ ಕೊಡ್ಲಿಕ್ಕೆ ಅವಕಾಶ ಇದೆ. 2 ಲಕ್ಷ ಕೊಡ್ತೀವಿ. ಅದನ್ನ ಅವರು ಅಲ್ಲಿ ರೈತರಿಗೆ ಆ ಒಂದು ಏನು ಫಲಾನುಭವಿಗಳಿರ್ತಾರೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿರೋರು, ಉತ್ತಮ ರೈತರಿಗೆ ಪ್ರೈಸಸ್ ಕೊಡೋದು, ಈ ತರ ಕಾರ್ಯಕ್ರಮಗಳನ್ನ ಮಾಡಿದೆ. ಕೊಟ್ಟಂತ ಎಲ್ಲ ಅಧ್ಯಕ್ಷಗಳನ್ನ ನಾನು ಮರೀಲಿಕ್ಕಾಗಲ್ಲ. ತಾಲೂಕಿನ ನಮ್ಮ ಮುಖಂಡರನ್ನು ಸಹ ಯಾರನ್ನೂ ನಾನು ಮರೆಯೋಕ್ಕೆ ಆಗಲ್ಲ. ಎಲ್ಲರೂ ನಂಗೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ನನ್ನ ಬೆಳಿಲಿಕ್ಕೆ ತಾಲೂಕಿನ ಎಲ್ಲ ಜನತೆ ಮತ್ತೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಿಬ್ಬಂದಿ ಇರ್ಬೋದು, ಕಾರ್ಯಕಾರಿ ಮಂಡಳಿಯವರು ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನನ್ನ ಕೈಲಾದಷ್ಟು ಸೇವೆಯನ್ನ ನಾನು ಸತತವಾಗಿ ಪಕ್ಷಾತೀತವಾಗಿ ಮಾಡ್ಕೊಂಡ್ ಬಂದಿದ್ದೀನಿ. ಒಂದೇ ಒಂದು ಪಕ್ಷದಿಂದ ಏನು ಜಾತ್ಯತೀತ ಜನತಾದಳದಿಂದ ನಾನು ಗೆದ್ರೂ ಸಹ ನನ್ನ ಹತ್ರ ಯಾರೇ ಒಬ್ಬ ರೈತ ಬಂದ್ರೆ ನೀವು ಯಾವ ಪಾರ್ಟಿ ಅಂತ ಒಬ್ಬ ರೈತರನ್ನ ನಾನು ಯಾವತ್ತೂ ಕೇಳ್ದನಲ್ಲ. ಆಮೇಲೆ ಸಂಘದ ಅಧ್ಯಕ್ಷ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಯಾರೇ ಬರಲಿ ನೀವು ಯಾವ ಪಾರ್ಟಿಯವರು ಅಂತ ಒಂದು ದಿವಸ ನಾನು ಮಾತಾಡಿಲ್ಲ 11 ವರ್ಷದಲ್ಲಿ. ನನ್ನ ಕೆಲಸ ಏನಾಗಬೇಕು, ನಿಮ್ಮ ಕೆಲಸ ಏನು, ನಿಮ್ಗೇನು ಬೇಕು ನನ್ನಿಂದ, ನಮ್ಮಿಂದ ಏನು ಅನುದಾನ ಇದೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಐಡೆಂಟಿಫಿಕೇಶನ್ ಮಾಡಿ ಇದು ಜನತಾದಳದವ್ರಿಗೆ ಕೊಡಬೇಕು ಅಥವಾ ಬಿಜೆಪಿ ಅವ್ರಿಗೆ ಕೊಡಬೇಕು, ಕಾಂಗ್ರೆಸ್ ಅವ್ರಿಗೆ ಕೊಡಬಾರ್ದು, ಇದನ್ನ ಎಲ್ಲೂ ಮಾಡ್ಲೇ ಇಲ್ಲ. ನೀವು ಬೇಕಾದ್ರೆ ತಾಲೂಕಲ್ಲಿ ಯಾವ ಸಂಘಕ್ಕೆ ಹೋಗ್ಬೇಕಾದ್ರೂ ಈ ಮಾಹಿತಿಯನ್ನು ತಗೊಬೋದು. ಅತಿ ಹೆಚ್ಚು ಸಹಕಾರ ಪಡೆದಿರೋರು ಇದ್ದಾರೆ ಬೇರೆ ಪಾರ್ಟಿಯವರೇ, ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ.